ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ನಮ್ಮ ಮನ್ಯಾಗ ಫಂಕ್ಷನ್ ಅದ ರೀ. ನಿನ್ನೆ ಇಲ್ಕಲ್ ಸಾರಿ ವ್ಲಾಗ್ ಹಾಕಿದಾಗ ಹೇಳಿದ್ದೆ ಮನ್ಯಾಗ ಫಂಕ್ಷನ್ ಅದ ಅಂತ. ಅದಕ್ಕೆ ಈಗ ಹೊಂಟೇನಿ ರೀ. ಫಂಕ್ಷನ್ ಅದ ಮನ್ಯಾಗ, ಊರಿಗೆ ಹೊಂಟೇವು. ಅದಕ್ಕೆ ನಿಮಗೆಲ್ಲ ಎಲ್ಲೆಲ್ಲಿ ಹೋದೆವು ಅನ್ನೋ ತೋರಿಸ್ತೇನೆ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ರಿ ಎಲ್ಲರಿಗೂ ನನ್ನ ನಮಸ್ಕಾರ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾ ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ್ನಂದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತದ. ಬರ್ರಿ ಹೋಗುಣ್ರಿ. ಇಲ್ಲಿ ನೋಡ್ರಿ, ಈಗ ಮನೆಯಿಂದ ಹೊಂಟೇವು. ಇದೇ ನೋಡ್ರಿ ನಮ್ಮ ಅಕ್ಕ ಊಟದ ಸಾಡಿ. ಮೊನ್ನೆ ಇಲ್ಕಲ್ ಸಾರಿದು ವ್ಲಾಗ್ ಮಾಡಿದ್ದೆ ಅಲ್ರಿ, ಆ ಸಾಡಿನ ಊಟಾರ ನೋಡ್ರಿ ನಮ್ಮಕ್ಕ. ಮನೆಯಿಂದ ಬಿಜಾಪುರದಿಂದ ಹೊಂಟಿವ್ರಿ. ಒಂದು ಫಂಕ್ಷನ್ ಅದ ಅಂತ ಹೇಳಿದ್ದೆ ಅಲ್ರಿ ಮನೆಯಲ್ಲಿ. ಆ ಫಂಕ್ಷನ್ಗೆ ಹೊಂಟಿವ್ರಿ. ಎಲ್ಲ ಮನೆಯೊಳಗಿಂದೆಲ್ಲ ಜನ ಕೂಡಿ, ಮನೆ ಮಂದಿಯೆಲ್ಲ ಕೂಡಿ ಹೊಂಟಿವ್ರಿ. ನಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲ, ನಮ್ಮ ಮಾಮನ ಮಕ್ಕಳು. ಇವರು ಹಿಂದೆ ಇಲ್ಕಲ್ ಸಾಡಿ ಅವರು ಬಂದರು ನೋಡ್ರಿ. ಅವ್ರೇ ನೋಡ್ರಿ ನಮ್ಮ ಅಮ್ಮ, ನಮ್ಮ ತಾಯಿ ರೀ ಅವರು. ನೋಡ್ರಿ, ಇಲ್ಲಿ ಹೊನವಾಡಕ್ಕೆ ಬಂದೀವ್ರಿ. ಈಗ ನಮ್ಮ ತಾಯಿ ತವ್ರ ಮನೆಯವ್ರಿ ಇದು. ನಮ್ಮ ತಾಯಿ ತಮ್ಮನ ಮನೆಯವ್ರಿ ಇದು. ಇಲ್ಲಿ ನೋಡ್ರಿ, ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತಾರಲ್ರಿ. ಇದಕ್ಕೆ ರೀ ನಮ್ಮ ತಾಯಿ ತಮ್ಮರಿ ನಮ್ಮ ಮಾಮ ನಮ್ಮ ಮೈ ಮ್ಯಾಗಿನ ಟವೆಲ್ ತೊಗೊಂಡು ಸ್ವಚ್ಛ ಹಂಗೆ ಎಲ್ಲ ಚೇರ್ಗಳನ್ನು ಒರೆಸಿ ನಮ್ಮನ್ನು ಕುಂಡ್ರಿಸಿದಾರ್ರಿ. ಅಂದ್ರೆ ನೌಕರದಾರ ಅದಿರುವ ನೀವು, ಬಿಜಾಪುರದಿಂದ ಬಂದಿರ್ರಿ, ನೀವು ನಿಮ್ಮ ಮನ್ಯಾಗ ನೀವು ಸ್ವಚ್ಛ ಇರ್ತೀರ್ರಿ ಅಂತ ಅಷ್ಟು ಪ್ರೀತಿಯಿಂದ ನಮ್ಮನ್ನ ಬರ್ ಮಾಡಿಕೊಂಡ್ರಿ. ಹಿಂಗೆ ಹಿಂಗಿರ್ತದ ನೋಡ್ರಿ ಪ್ರೀತಿ, ಮಮತೆ, ವಿಶ್ವಾಸ ಅಂದ್ರೆ. ಏನೋ ನೋಡ್ರಿ ನಮ್ಮ ಹಳ್ಳಿ ಒಳಗೆ ಇನ್ನೂ ಇಷ್ಟೊಂದು ವಿಶ್ವಾಸದಿಂದ, ಇನ್ನೂ ಪ್ರೀತಿಯಿಂದ ಇನ್ನೂ ಅದಾರ ಜನ. ನೋಡ್ರಿ, ಇಲ್ಲಿ ಹೊಂಟೀವಿ ನೋಡ್ರಿ. ಈಗ ಯಲ್ಲಮ್ಮನ ದೇವಸ್ಥಾನ. ಏಕನೇ ನಮ್ಮ ಯಲ್ಲಮ್ಮ ದೇವಿ ಕುಲದೇವತೆ ಮತ್ತು ಮನೆ ದೇವತೆ ಎರಡೂ ರೀ. ಯಲ್ಲಮ್ಮನ ದೇವಸ್ಥಾನಕ್ಕೆ ಹೊಂಟೀವಿ ನೋಡ್ರಿ. ನೋಡ್ರಿ, ಇದು ಯಲ್ಲಮ್ಮನ ದೇವಸ್ಥಾನದ ಸುತ್ತಮುತ್ತಲಿನ ವ್ಯೂ ರೀ. ಸ್ಕೂಲ್ ಅದ, ಆಮೇಲೆ ಅಂಬೇಡ್ಕರ್ ಭವನ ಅದ ರೀ. ಇಲ್ಲಿ ನೋಡ್ರಿ ಒಳಗಡೆ ಹೊಂಟೀವಿ ನೋಡ್ರಿ. ಇದೇ ಯಲ್ಲಮ್ಮನ ದೇವಸ್ಥಾನ ರೀ, ಹೊನವಾಡ ಯಲ್ಲಮ್ಮನ ದೇವಸ್ಥಾನ ನೋಡ್ರಿ. ಇದು ನಮ್ಮ ಮನೆ ದೇವತೆ ರೀ ಯಲ್ಲಮ್ಮ. ಇಲ್ಲೇ ಪೂಜೆ ಇಟ್ಕೊಂಡಿದ್ದೀವಿ ರೀ. ಆಕೆಗೆ ದೇವತೆಗೆ ಅಭಿಷೇಕ, ಪೂಜೆ, ಉಡಿ ತುಂಬು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ರೀ. ಹಳೆ ದೇವಸ್ಥಾನದ ರೀ. ನಾವು ಚಿಕ್ಕವ್ರಿರುವಾಗ ಅಂದ ದೇವಸ್ಥಾನ ರೀ ಇದು.
ಇದೇ ನೋಡ್ರಿ ಎಲ್ಲಮ್ಮ ದೇವಿ ಶೃಂಗಾರ ಮಾಡ್ಯಾರು, ಹೂವು ಹಾರ ಹಾಕಿ ಸೀರೆ ಉಡ್ಸ್ಯಾರು. ಎಷ್ಟು ಚಂದ ಶೃಂಗಾರ ಮಾಡ್ಯಾರ ನೋಡ್ರಿ ಎಲ್ಲಮ್ಮ ದೇವಿಯನ್ನು. ಎಲ್ಲ 5 ಮಂದಿ ಮುತ್ತೈದೆಯರು ಆರತಿ ಮಾಡಿದಾರ್ರಿ. ಉಡಿ ತುಂಬಿದ್ರು, ಅಭಿಷೇಕ ಪೂಜಾ ಇಟ್ಕೊಂಡಿದ್ದೀವಿ ರೀ. ಎಲ್ಲ ಮುತ್ತೈದೆಯರು ಪೂಜೆ ಮಾಡಕತ್ಯಾರ, ಆರತಿ ಮಾಡ್ಲಕತ್ಯಾರ್ರಿ. ಉಡಿ ತುಂಬೋ ಕಾರ್ಯಕ್ರಮ. ನೋಡ್ರಿ ಎಲ್ಲಮ್ಮ ದೇವಿ ಮುಂದೆ ಏನು ಬಾರಿಸ್ಲಕತ್ಯಾರಲ್ರಿ, ಇದು ಸುತಿ ಚೌಡಿಕಿ ಅಂತಾರ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ. ಇಲ್ಲಿ ನೋಡ್ರಿ ಇದು ದುರ್ಗಾದೇವಿ ದೇವಸ್ಥಾನ ರೀ. ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದೇವ್ರಿ ಈಗ. ಇದು ಹಳೆ ದೇವಸ್ಥಾನ ಅದ ರೀ ದುರ್ಗಾದೇವಿದು. ಇಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ, ಉಡಿ ತುಂಬಿದೆವು, ಆಕೆಗೆ ಫಲ ತಾಂಬೂಲ ಮಾಡಿದೆವು. ಎಲ್ಲ ಹೆಣ್ಮಕ್ಳು ಆರತಿ ಮಾಡಿದರು, ಪೂಜೆ ಮಾಡ್ಕೊಂಡೇವ್ರಿ ಇಲ್ಲಿ ದುರ್ಗಾದೇವಿ ದೇವಸ್ಥಾನದೊಳಗೆ. ಇಲ್ಲಿ ದುರ್ಗಾದೇವಿ ದೇವಸ್ಥಾನದೊಳಗೆ ಪೂಜೆ ಇಟ್ಕೊಂಡಿದ್ದೀವ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಬಂದೆವು. ಇದು ಶೆಟ್ಟಿ ತಾಯಿ ದೇವಸ್ಥಾನ ರೀ. ಇದೇ ನಮ್ಮ ಮನೆ ದೇವತೆನವ್ರಿ. ಈಗಿನೂ ಇದು ಏನೋ ನಮ್ಮ ಉತ್ತರ ಕರ್ನಾಟಕದ ಕಡೆ ಶೆಟ್ಟಿ ತಾಯಿನ ನಮ್ಮ ಹಣೆ ಬರೀತಾರ ರೀ ನಮ್ಮ ಕಡೆ. ಶೆಟ್ಟಿ ತಾಯಿ ದೇವಸ್ಥಾನ ರೀ. ಇಲ್ಲಿ ಎಲ್ಲ ಅಭಿಷೇಕ ಪೂಜಾ ಎಲ್ಲ ಪೂಜೆ ಇಟ್ಕೊಂಡಿದ್ದೀವಿ ರೀ. ಅಭಿಷೇಕ ಉಡಿ ತುಂಬೋ ಕಾರ್ಯಕ್ರಮ. ಇದು ಹಳೆ ದೇವಸ್ಥಾನ ಅದ ರೀ. ಹಳೆ ನಾವು ಈಗ 150 ವರ್ಷದ ಮನೆ ಇರ್ಬೇಕು ರೀ. ಅದು ಇನ್ನೂ ಕಟ್ಟಡ ಮಾಡಿಲ್ಲ. ಇಲ್ಲಿ ಎಲ್ಲ ಪೂಜೆ ಅದು ಇಟ್ಕೊಂಡಿದ್ದೀವಿ ರೀ. ಎಲ್ಲ ಮನೆಯವರೆಲ್ಲ ಪೂಜೆ ನಡೆದಿತ್ತು. ಮನೆಯವರೆಲ್ಲ ಕುಂತಿದ್ದೀವಿ ರೀ ಪೂಜೆ ನೋಡ್ಕೊತ.
ನೋಡ್ರಿ ಇನ್ನೊಂದು ದೇವಸ್ಥಾನ ಮಲ್ಯವನ ದೇವಸ್ಥಾನ ಅಂತಾರ್ರಿ ಇಲ್ಲಿ ಪೂಜೆ ಮಾಡಿಸ್ಕೊಂಡಿವು ಉಡಿ ತುಂಬಿದೆವು. 4 ದೇವಸ್ಥಾನಕ್ಕೆ ದೇವ್ರಿಗೆ ಹೋಗಿ ಬಂದೀವ್ರಿ. ಎಲ್ಲ ಅಲ್ಲೇ ನಮ್ಮ ಏರಿಯಾದಲ್ಲೇನ ಇದ್ರು. ಹೆಸರು ಏನಾರ ಇಟ್ರಿ ಏನ್ ಪುಟ್ಟಿ ಪುಟ್ಟಿ ಇರ್ತಾರ ಪುಟ್ಟಿ ನಿನ್ನ ಹೆಸರು ಪುಟ್ಟಿನಾ? ಪುಟ್ಟಿ ಎಲ್ಲಾರನು ಕರಿತೈತಿ. ಇಲ್ಲಿ ನೋಡ್ರಿ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಮತ್ತು ಇಲ್ಲೇ ಶೆಟ್ಟಿ ತಾಯಿ ಗುಡಿಗೆ ಬಂದು ಇಲ್ಲೇ ಮುತ್ತೈದೆಯರಿಗೆ ಮಾಡಿದ್ದೀವ್ರಿ 5 ಮಂದಿಗೆ. ಎಲ್ಲ ಮುತ್ತೈದೆಯರಿಗೆ ಆರತಿ ಮಾಡಿದಳು, ಉಡಿ ತುಂಬಿದಳು ನಮ್ಮ ಅಣ್ಣನ ಹೆಂಡ್ತಿ, ನಮ್ಮ ಅತ್ತಿಗೆ ರೀ. ಎಲ್ಲ ಮುತ್ತೈದೆಯರಿಗೆ ಆರತಿ ಮಾಡಿ ಅವರು ಉಡಿ ತುಂಬಿದೀವ್ರಿ. ನೋಡ್ರಿ ದೇವ್ರು ಎಷ್ಟು ಚಂದ ಕಾಣಿಸ್ಲಕ್ತ. ಎಲ್ಲರಿಗೂ ಆರತಿ ಮಾಡಿದಾಳ್ರಿ ನಮ್ಮ ಅಣ್ಣನ ಹೆಂಡ್ತಿ, ನಮ್ಮ ಅತ್ತಿಗೆ ರೀ ಅವರು. ಎಲ್ಲ ಚಂದಂಗೆ ಪೂಜೆ ಮಾಡಿಸ್ಕೊಂಡು ಭಾಳ ದಿವಸದ ಹರಕೆ ಇತ್ತರಿ ಅದು. ಪೂಜೆ ಮಾಡಿಸ್ಕೊಂಡಿವ್ರಿ. ಮಳೆ ಒಂದು ಭಾಳ ಹತ್ತಿತ್ರಿ, ಹೊರಗಡೆ ಅದೆಲ್ಲ ತೋರಿಸ್ಬೇಕಂದ್ರೆ ಮಳೆ ಭಾಳ ಇತ್ತು. ನೋಡ್ರಿ ಎಲ್ಲ ಮುತ್ತೈದರಿಗೆ ಆರತಿ ಮಾಡ್ಲಕತ್ತಾಳ್ರಿ ನಮ್ಮ ಅಣ್ಣನ, ನಮ್ಮ ಅತ್ತಿಗೆ ರೀ. ಚಿಕ್ಕ ಮಕ್ಕಳನ್ನು ದೇವ್ರು ಅಂತಾರಲ್ರಿ, ಅವರಿಗೆ ಅದಕ್ಕೂ ಚಿಕ್ಕ ಮಗುವಿಗೂ ಆರತಿ ಮಾಡಿದಾಳ್ರಿ ನಮ್ಮ ಅತ್ತಿಗೆ. ಆಮೇಲೆ ಎಲ್ಲ ಮುತ್ತೈದೆಯರಿಗೆ ಆರತಿ ಆದ ಕೂಡಲೇ ಎಲ್ಲ ಮುತ್ತೈದೆಯರು ಊಟ ಮಾಡಿದಾರ್ರಿ. ನೋಡ್ರಿ ಇಲ್ಲೆಲ್ಲ ಮುತ್ತೈದೆಯರು ಊಟ ಮಾಡಾಕತ್ಯಾರು. ಅವ್ರು ಮುತ್ತೈದೆಯರು ಊಟ ಆದ ಕೂಡಲೇ ನಾವು ಮಾಡಿದೆವ್ರಿ. ಮಳೆ ಭಾಳ ಇತ್ತಲ್ರಿ, ಅದಕ್ಕೆ ಶೂಟ್ ಮಾಡೋದಾಗಲಿಲ್ಲ ಅದನ್ನು. ಫ್ರೆಂಡ್ಸ್ ಫೈನಲಿಗೆ ಮನೆಗೆ ಬಂದೀವ್ರಿ. ಭಾಳ ಮಳೆ ಹತ್ತಿ ಬಿಡ್ತು, ಜಾಗ ಸಾಲಿಲ್ಲ ಅಲ್ಲಿ ಊಟ ಮಾಡೋದು ಶೂಟ್ ಮಾಡ್ಲಿಕ್ಕಾಗಲಿಲ್ಲ. ಎಲ್ಲ ಮಳೆಯಾಗ ತೋಸ್ಕೊಂಡು ಬಿಟ್ಟಿವು. ಹಂಗೆ ಎಲ್ಲ ಗಡಬಡದಾಗ ಮನೆಗೆ ಬಂದು ಬಿಟ್ಟಿವ್ರಿ. ಎಲ್ಲ ಪೂಜಾದ ವ್ಲಾಗ್ ತಮ್ಗೆ ಇಷ್ಟ ಆಗ್ಯದ ಅಂದ್ಕೊಂಡೇನು. ಎಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹೆಚ್ಚು ಶೇರ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ. ನಾ ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ್ನಿ ಅಂದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ. ಎಲ್ಲರೂ ಹೆಚ್ಚು ಈ ವಿಡಿಯೋ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ನಿಮ್ಗೆ ಏನು ಅನ್ನಿಸ್ತು ಈ ವ್ಲಾಗಿನ ಬಗ್ಗೆ ಅನ್ನೋದು ಕಮೆಂಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.